ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಅನಾಮಲಿ ಸ್ಕ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಸ್ಕ್ಯಾನ್ನ 5th ಮಂತಲ್ಲಿ ಮಾಡ್ತಕ್ಕಂಥದ್ದು. ಇದು ನಿಮಗೆ ಇನ್ಫಾರ್ಮೇಟಿವ್ ಆಗ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಇನ್ನೊಂದು ಏನಂದರೆ, ನೀವು ಅನ್ಕೋಬಹುದು ನೀವು ಒಂದು ಕಡೆ ಸ್ಕ್ಯಾನ್ ಮಾಡಿಸಿರ್ತೀರ, ನಾವು ಒಂದು ಕಡೆ ಸ್ಕ್ಯಾನ್ ಮಾಡಿಸಿರ್ತೀವಿ, ರಿಪೋರ್ಟ್ ಒಂದೇ ಥರ ಇರುತ್ತಾ ಅಂತ. ಡೆಫಿನೆಟ್ಲಿ ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಯಾವುದೇ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ರೂ ಕೂಡ ಸುಮಾರು ಮೆಡಿಕಲ್ ವರ್ಡ್ಸ್ ಒಂದೇ ರೀತಿ ಇರುತ್ತೆ. ಮೇ ಬಿ ಆರ್ಡರ್ ವೈಸ್ ಫಸ್ಟ್ ಇರ್ಬೋದು ಅಥವಾ ಎಂಡಿಂಗಲ್ಲಿ ಇರ್ಬೋದು, ಆರ್ಡರ್ ಮೇಲೆ ಕೆಳಗಡೆ ಆಗಿರಬಹುದು, ಬಟ್ ಹೇಳುವ ಎಲ್ಲ ಪಾಯಿಂಟ್ಸ್ ಎಲ್ಲ ಸ್ಕ್ಯಾನ್ ರಿಪೋರ್ಟಲ್ಲಿ ಇರುತ್ತೆ. ಸರಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಹೇಳ್ದಂಗೆ ಇದನ್ನು 5ನೇ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು. ಈ ಸ್ಕ್ಯಾನ್ನ 5th ಮಂತಲ್ಲಿ ಮಾಡ್ತಕ್ಕಂಥದ್ದು. 18 ವೀಕ್ಸಿಂದ 22 ವೀಕ್ಸ್ ಒಳಗಡೆ ಮಾಡುವಂತಹ ಸ್ಕ್ಯಾನ್ ಆಗಿರುತ್ತೆ. ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ವೀಕಲ್ಲಿ ಮಾಡಬೇಕು ಅಂತ. ಅದನ್ನು ನೋಡಿಕೊಂಡು ನೀವು ಸ್ಕ್ಯಾನ್ನ ಮಾಡ್ಕೊಳ್ಳಿ. ನಾನು 19 ವೀಕ್ಸ್ 4 ಡೇಸಲ್ಲಿ ಮಾಡಿಸಿರುವಂತಹ ಸ್ಕ್ಯಾನ್ ಆಗಿರುತ್ತೆ. ಈ ಅನಾಮಲಿ ಸ್ಕ್ಯಾನ್ನ ಏನಕ್ಕೆ ಮಾಡ್ತಾರೆ ಅಂದರೆ, ಮಗುವಿನ ಆರ್ಗನ್ಸ್ ಎಲ್ಲ ಕರೆಕ್ಟಾಗಿ ಡೆವಲಪ್ಮೆಂಟ್ ಇದೆಯಾ ಅಂತ ನೋಡೋದಕ್ಕೆ ಈ ಸ್ಕ್ಯಾನ್ನ ಮಾಡ್ತಾರೆ. ಇನ್ನೊಂದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವಾಗಾದರೂ ಸ್ಕ್ಯಾನ್ ರಿಪೋರ್ಟ್ ಕಲೆಕ್ಟ್ ಮಾಡುವಾಗ ನಿಮ್ಮ ಹೆಸರು, ಅಡ್ರೆಸ್, ನೇಮ್, ಏಜ್ ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಹೆಸರಿನವರೇ ಒಬ್ಬರು ಅಥವಾ ಇಬ್ಬರು ಇದ್ದರೆ ನಿಮಗೆ ತೊಂದರೆ ಆಗುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ನೀವು ಸ್ಕ್ಯಾನಿಂಗ್ ರಿಪೋರ್ಟ್ನ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ತಿರ್ಬೋದು ನೀವು, ನನ್ನ ಸ್ಕ್ಯಾನಿಂಗ್ ಡೇ ಯಾವತ್ತು ನಾನು ಮಾಡಿಸಿರೋದು ಅಂದರೆ 19 ವೀಕ್ಸ್ 4 ಡೇಸಿಗೆ ನಾನು ಸ್ಕ್ಯಾನ್ ಮಾಡಿಸಿರೋದು ಇದು. ಸೊ ನನಗೆ ಯಾವ ಡೇಟ್ ಡೆಲಿವರಿ ಕೊಟ್ಟಿರೋದಂದರೆ 3rd ಮಾರ್ಚ್ 2024 ಅಂತ ಹೇಳಿದರು. ಓಕೆನಾ. ಮತ್ತು ನನ್ನ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಆಗಿದ್ದು 28th ಮೇಗೆ ನನ್ನ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಆಗಿದ್ದು. ಇದು ನಿಮ್ಮ ಏಜ್ ಎಲ್ಲ ಕೊಟ್ಟಿರ್ತಾರೆ ಮೇಲೆ, ನಾನು ಅದನ್ನು ತೋರಿಸ್ಲಿಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟು ನಿಮಗೆ ಏನಂದರೆ, ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ವಿತ್ ವೇರಿಯಬಲ್ ಪ್ರೆಸೆಂಟೇಷನ್ ಈಸ್ ಸೀನ್. ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಫೀಟಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಂದರೆ, ಒಂದು ಮಗು ಜೀವಂತವಾಗಿ ನಿಮ್ಮ ಗರ್ಭಕೋಶದಲ್ಲಿ ಇದೆ ಅಂತ ಅರ್ಥ. ಇಲ್ಲೇನಾದರೂ ಟ್ವಿನ್ಸ್ ಹತ್ರ ಏನಾದರೂ ಇದ್ದರೂ ನಿಮಗೆ ಟ್ವಿನ್ಸ್ ಅಂತ ಕೊಟ್ಟಿರ್ತಾರೆ. ಸಿಂಗಲ್ ಲೈವ್ ಅಂತ ಇರೋದ್ ಕಡೆ ನಿಮಗೆ ಟ್ವಿನ್ಸ್ ಅಂತ ಕೊಟ್ಟಿರ್ತಾರೆ. ಇಂಟ್ರಾಯುಟರಿನ್ ಅಂದರೆ ಗರ್ಭದ ಒಳಗೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಫೆಟಲ್ ಪ್ಯಾರಾಮೀಟರ್ಸ್ ಆರ್ ಎಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಬಯೋಮೆಟ್ರಿ ಅಂತ ಕೂಡ ಕೆಲವೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಕೊಟ್ಟಿರ್ತಾರೆ. ಓಕೆನಾ. ಸೊ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕೂಡ ಇದು ಇರುತ್ತೆ. ಮಗುವಿನ ಮೆಷರ್ಮೆಂಟ್ ಎಷ್ಟಿದೆ ಅಂತ, ಮಗುವಿನ ಫುಲ್ ಬಾಡಿ ಅಳತೆನ ನೋಡೋದಕ್ಕೆ ಇದನ್ನು ಮಾಡ್ತಾರೆ. ಸೊ BPD ಅಂತ ಕೊಟ್ಟಿದ್ದಾರೆ. ತಲೆ ಒಳಗಿನ ಬೋನ್ ಎಷ್ಟಿದೆ ಅಂತ, ಉದ್ದ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ BPD ಅಂತ ಕರಿತೀವಿ. HC ಅಂತ ಇದೆ, ತಲೆಯ ಸುತ್ತಳತೆ ಎಷ್ಟಿದೆ ಮಗುದು ಅಂತ. ಸೊ ನೀವು ನೋಡ್ತಿರೋದು BPD ಬಂದು 4.8 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಮತ್ತು HC 17.4 ಇದೆ. ಓಕೆನಾ. AC ಅಂದರೆ ಹೊಟ್ಟೆಯ ಸುತ್ತಳತೆ, ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಎಷ್ಟಿದೆ ಅಂತ. ಸೊ ಇದು ಒಂದು 14.0 ಇದೆ ಮಗುದು. ಸೊ ನೆಕ್ಸ್ಟ್ FL ಅಂತ ಕೊಟ್ಟಿದ್ದಾರೆ, ಕಾಲಿನ ಅಳತೆ 3.0 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬಂದು ಬಯೋಮೆಟ್ರಿ ಮಗುದು ಅಳತೆ ಅಂತ ಹೇಳ್ಬೋದು. 19 ವೀಕ್ಸ್ 5 ಡೇಸ್ ಪ್ರಕಾರ ಮಗುವಿನ ಬೆಳವಣಿಗೆ ಎಷ್ಟಿದೆ ಅಂತ ಇದನ್ನು ಕೊಟ್ಟಿರ್ತಾರೆ. ಓಕೆನಾ. FHR ಅಂತ ಇದೆ ಅಂದರೆ ಫೆಟಲ್ ಹಾರ್ಟ್ ರೇಟ್ ಎಷ್ಟಿದೆ ಅಂದರೆ 147 ಬೀಟ್ಸ್ ಪರ್ ಮಿನಿಟ್ ಇದೆ. ಸೊ ಫೆಟಲ್ ವೆಯ್ಟ್ ಬಂದು 294 ± 43 GMS ಗ್ರಾಮ್ ಅಂತ ಇದೆ. ಮಗುವಿನ ವೆಯ್ಟ್ ಎಷ್ಟಿದೆ. ವೆಯ್ಟ್ ನಿಮಗೆ ವಾರನೂ ಚೇಂಜ್ ಆಗ್ತಾ ಇರುತ್ತೆ ಮಗುದು. ಓಕೆನಾ. ಇವನ್ FHR ಕೂಡ ಸೇಮ್ ಇರೋದಿಲ್ಲ, ಇದು ವೇರಿ ಆಗ್ತಿರುತ್ತೆ. Placenta is at anterior wall extending to posterior wall with grade 1 maturity. ಇದು grade 2 ಕೂಡ ಇರ್ಬೋದು. ಓಕೆನಾ. ಸೊ ಲೋವರ್ ಸೆಗ್ಮೆಂಟ್ ಇಸ್ ಫ್ರೀ ಅಂತ ಕೊಟ್ಟಿದ್ದಾರೆ. ಪ್ಲಾಸೆಂಟಾ ನಿಮಗೆ ಆಂಟೀರಿಯರ್ ಇರ್ಬೋದು ಅಥವಾ ಪೋಸ್ಟೀರಿಯರ್ ಇರ್ಬೋದು. ಸೊ ಇದು ಡಿಫರ್ ಆಗ್ತಿರುತ್ತೆ, ಎಲ್ಲರಿಗೂ ಸೇಮ್ ಇರೋದಿಲ್ಲ, ಪೊಸಿಷನ್ಸ್ ಡಿಫರ್ ಇರುತ್ತೆ. ಫಂಡಲ್ ಆಂಟೀರಿಯರ್ ಪೊಸಿಷನ್ ಅಂತ ಇರ್ಬೋದು, ಫಂಡಲ್ ಪೋಸ್ಟೀರಿಯರ್ ಪೊಸಿಷನ್, ಈ ಥರ ಚೇಂಜ್ ಆಗ್ತಾ ಇರುತ್ತೆ.
ಸರ್ವಿಕಲ್ ಲೆಂತ್ ಎಷ್ಟಿದೆ ಅಂದರೆ 2.9 ಸೆಂಟಿಮೀಟರ್ ಇದೆ, ಅಂದರೆ ಗರ್ಭಕಂಠದ ಉದ್ದ. ಲಿಕ್ವಿಡ್ ವಾಲ್ಯೂಮ್ ಇಸ್ ಅಡಿಕ್ವೇಟ್ ಅಂತ ಇದೆ, ಅಂದರೆ ಮಗುವಿನ ಸುತ್ತ ನೀರು ಇರುತ್ತೆ ಅಲ್ವಾ, ಸೊ ಅದು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರಿತೇವೆ. ಇದೇನಂದ್ರೆ ನಾರ್ಮಲ್ ಆಗಿ ಇದೆ ಅಂತ ಹೇಳ್ತೇವೆ. ಇದೇನಾದರೂ ನಾರ್ಮಲ್ ಆಗಿ ಇಲ್ಲ ಅಂತ ಹೇಳಿದ್ರೆ ಇದನ್ನ ಪಾಲಿಹೈಡ್ರೋಮಿನೋಸ್ ಅಂತ ಕರಿತೀವಿ. ಮಗುವಿನ ಸುತ್ತ ಇರುವ ನೀರು ಜಾಸ್ತಿ ಆಗಿದೆ ಅಂತ ಅರ್ಥ. ಅಥವಾ ಅಲಿಗೋಹೈಡ್ರೋಮಿನ್ ಅಂತ ಹೇಳಿದ್ರೆ ಮಗುವಿನ ಸುತ್ತ ಇರುವಂತಹ ನೀರು ಕಡಿಮೆ ಇದೆ ಅಂತ ಅರ್ಥ. ಇದೆರಡು ಇರಬಾರ್ದು. ಮಗುವಿನ ಸುತ್ತ ನೀರು ಕರೆಕ್ಟಾಗಿ ಇದೆ ಅಂತ ಇದ್ರೆ ಮಾತ್ರ ನಾರ್ಮಲ್ ಅಂತ ಕೊಟ್ಟಿರ್ತಾರೆ, ಅಂದರೆ ಅಡಿಕ್ವೇಟ್ ಅಂತ ಕೊಟ್ಟಿರ್ತಾರೆ. ಅಂಬಿಲಿಕಲ್ ಕಾರ್ಡ್ ಅಂದರೆ 3 ವೆಸಲ್ ಇದೆ, ಕಾರ್ಡ್ ಇನ್ಸರ್ಷನ್ ಈ ಸೀನ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಮಗುವಿನ ರಿಲೇಟೆಡ್ ಡೀಟೇಲ್ಸ್. ಫೆಟಲ್ ಕ್ರೇನಿಯಂ ಅಂತ ಕೊಟ್ಟಿದ್ದಾರೆ. ಕೇವಮ್ ಸ್ಪೆಕ್ಟಮ್ pellucidum is seen. Right lateral ventricle at the level of the atrium measurement ಕೊಟ್ಟಿದ್ದಾರೆ. ಲೆಫ್ಟ್ lateral ventricle transverse diameter of cerebellum measures. Cisterna magma measures. nuchal fold thickness measure. ಇದೆಲ್ಲ ಮಗುವಿನ ಮೆಷರ್. ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಿರೋದಿಲ್ಲ ನಮಗೆ, ಅದ್ರ ಬಗ್ಗೆ ನಮಗೆ ಗೊತ್ತಾಗೋದು ಇಲ್ಲ. ಇದು ಮೆಷರ್ಮೆಂಟ್ಸ್ ಎಲ್ಲ. ಫೆಟಲ್ ಫೇಸ್ ಅಂದರೆ ಆರ್ಬಿಟರ್ ಫೇಸ್ ಅಪಿಯರ್ ನಾರ್ಮಲ್, ಮಗುವಿನ ಫೇಸ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ನ್ಯಾಸಲ್ ಬ್ಲೋನ್, ಮಗುವಿನ ಮೂಗಿನ. ಫೆಟಲ್ ಅಬ್ಡಾಮಿನ್, ಆಂಟಿರಿಯರ್ ಅಬ್ಡಾಮಿನಲ್ ವಾಲ್ ಅಪಿಯರ್ಸ್ ನಾರ್ಮಲ್. ಎಲ್ಲ ನಾರ್ಮಲ್ ಅಂತಲೇ ಇರಬೇಕು. ಸ್ಟೊಮಕ್ ಇಸ್ ಸೀನ್, ಸ್ಟೊಮಕ್ ಕಾಣಿಸಿದೆ. ಕಿಡ್ನಿ ಮತ್ತು ಯೂರಿನರಿ ಬ್ಲ್ಯಾಡರ್ ಕೂಡ ನಾರ್ಮಲ್ ಆಗಿದೆ. ಯೂರಿನರಿ ಬ್ಲ್ಯಾಡರ್ ಎಲ್ಲ ನಾರ್ಮಲ್ ಇದೆ. ಎಲ್ಲ ಕೂಡ ನಾರ್ಮಲ್ ಅಂತಲೇ ಇಲ್ಲಿ ಮೆನ್ಷನ್ ಆಗಿರಬೇಕು. ಸ್ಪೈನ್, ಸ್ಯಾಗಿಟಲ್ ಆ್ಯಂಡ್ ಕೊರೋನಲ್ ಪ್ಲೇನ್ಸ್ ಅಪಿಯರ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟ್ರಿಮಿಟೀಸ್, ಲಾಂಗ್ ಬೋನ್ಸ್ ಆಫ್ ಅಪ್ಪರ್ ಆ್ಯಂಡ್ ಲೋವರ್ ಲಿಮ್ಸ್ ಅಪಿಯರ್ ನಾರ್ಮಲ್. ಫಿಂಗರ್ಸು, ಟೋಸು ಎಲ್ಲ ನಾರ್ಮಲ್ ಇರಬೇಕು. ಓಕೆನಾ. ಮತ್ತು ಫೆಟಲ್ ಹಾರ್ಟ್ ರೇಟ್, ಆ ಫೆಟಲ್ 4 ಚೇಂಬರ್ ವ್ಯೂ ಆಫ್ ದ ಹಾರ್ಟ್ ಅಪಿಯರ್ಸ್ ನಾರ್ಮಲ್. ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕ್ಯುಲರ್ ಔಟ್ಫ್ಲೋ ಟ್ರ್ಯಾಕ್ಸ್ ಆರ್ ನಾರ್ಮಲ್. ಎಲ್ಲ ಕೂಡ ನಾರ್ಮಲ್ ಆಗಿ ಇರಬೇಕು ನಿಮಗೆ. ಸ್ಕ್ರೀನಿಂಗ್ ಬೈಲ್ಯಾಟ್ರಲ್ ಯೂಟರಿನ್ ಆರ್ಟರಿ, ಡಾಪ್ಲರ್ ಸ್ಟಡೀಸ್ ನೆಗೆಟಿವ್ ಫಾರ್ PH. ಓಕೆನಾ. ಇದೆಲ್ಲ ನಿಮಗೆ ಅಷ್ಟು ಬೇಕಾಗಿಲ್ಲ. ಜಸ್ಟ್ ನಮಗೆ ಏನು ಬೇಕಂದರೆ ಫೆಟಲ್ ಹಾರ್ಟ್ ರೇಟ್ ನಾರ್ಮಲ್ ಇದೆಯಾ ಇದೆಲ್ಲ ನೋಡ್ಕೊಳ್ಳಿ. ಪೊಸಿಷನ್ ಯಾವುದ್ರಲ್ಲಿದೆ. ಇಂಪ್ರೆಷನ್ ಅಥವಾ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಎ ಸಿಂಗಲ್ ಲೈವ್ ಇಂಟ್ರಾ ಯುಟರಿನ್ ಜೆಸ್ಟೇಷನ್ ಆಫ್ 19 ವೀಕ್ಸ್ ಆ್ಯಂಡ್ 5 ಡೇಸ್. ಸಿಂಗಲ್ ಲೈವ್ ಅಂದರೆ ಒಂದು ಮಗು ಇದೆ, ಅದೇ ಎಷ್ಟು ಏಜ್ ಅಂದರೆ ಅದಕ್ಕೆ ಇವಾಗ 19 ವೀಕ್ಸ್ 5 ಡೇಸ್ ಆಗಿದೆ ಅಂತ ಅರ್ಥ. ನೋ ಆಬ್ವಿಯಸ್ ಗ್ರಾಸ್ ಕಾಂಗ್ನಲ್ ಅನಾಮಲಿಟೀಸ್ ಡಿಟೆಕ್ಟೆಡ್ ಇನ್ ದ ಪ್ರೆಸೆಂಟ್. ಇದೇನು ನಮಗೆ ಅಷ್ಟು ಬೇಕಿಲ್ಲ. ಮತ್ತು ಈ ಸ್ಕ್ಯಾನಿಂಗ್ ನಮಗೆ ಮಗುವಿನ ಸ್ಕ್ಯಾನಿಂಗ್ದು ಫೋಟೋಸ್ ಎಲ್ಲ ಇಲ್ಲಿ ತೋರಿಸಿರ್ತಾರೆ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಇದರಲ್ಲಿ ಕೂಡ ನೀವು ನೋಡ್ಬೋದು ಮಗುವಿನ ತಲೆ, ಹೆಡ್ಡು, ಸ್ಪೈನಲ್ ಕಾರ್ಡು ಇದೆಲ್ಲವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ನನಗೆ ಗೊತ್ತು ನಿಮಗೆ ಫೈನಲಲ್ಲಿ ಇಂಪ್ರೆಷನ್ ಅಂತ ಕೊಟ್ಟಿರ್ತಾರೆ ಅಥವಾ ರಿಸಲ್ಟ್ಸ್ ಅಂತ ಕೂಡ ಬರ್ತಿರ್ತಾರಲ್ವ, ಇದರಲ್ಲಿ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕೂಡ ಇವರು ಇಲ್ಲಿ ಲಾಸ್ಟಲ್ಲಿ ಬರೆದಿರ್ತಾರೆ ಅಥವಾ ಬೋಲ್ಡಾಗಿ ಬರೆದಿರ್ತಾರೆ. ಒಂದೊಂದು ಹಾಸ್ಪಿಟಲಲ್ಲಿ ಒಂದೊಂದು ರೀತಿ ಬರೀತಾರೆ. ಒಬ್ಬೊಬ್ರು ಬೋಲ್ಡಾಗಿ ಬರೀತಾರೆ ಅಥವಾ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಏನಾದರೂ ಡಿಫೆಕ್ಟ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಇಂಪ್ರೆಷನಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದು 5th ಮಂತ್ ನಿಮಗೆ ಕಂಪ್ಲೀಟಾಗಿ ಏನಕ್ಕೆ ಮಾಡ್ತಾರೆ ಅಂದರೆ ಮಗುವಿನ ಡೆವಲಪ್ಮೆಂಟ್ ಹೇಗಿದೆ, ಮಗುವಿನ ಬಾಡಿ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ, ಅಂದರೆ ಕಿಡ್ನಿ, ಲಿವರ್, ಬ್ರೈನ್ ಇದೆಲ್ಲ ಚೆಕ್ ಮಾಡೋದಕ್ಕೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ಸ್ಕ್ಯಾನಿಂಗ್ನ ಮಾಡುವಂಥದ್ದು. TFAL ಸ್ಕ್ಯಾನ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಖಂಡಿತ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಕೀಪ್ ವಾಚಿಂಗ್.